ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ಆಗಿರೋ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಜೀವನ ಶೈಲಿಯಲ್ಲಿ ನಾವು ತೆಗೆದುಕೊಳ್ತಾ ಇರೋ ಆಹಾರದಿಂದ ನಾವೆಲ್ಲ ಎಷ್ಟರ ಮಟ್ಟಿಗೆ ಆರೋಗ್ಯವಾಗಿದ್ದೀವಿ ಅಂತ ಅನ್ನೋದೇ ಒಂದು ಸಮಸ್ಯೆ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಮಗೆ ಅತ್ಯಂತ ಅವಶ್ಯಕವಾಗಿರುವಂಥ ಒಂದು ಹೆಲ್ತ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಾಡಿ ತೋರಿಸ್ತಾ ಇರೋವಂಥ ಪೌಡ್ರನ್ನ ನಾವು ನಮ್ಮ ಮನೆಯಲ್ಲಿ ಮಕ್ಕಳು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಉಪಯೋಗಿಸಿ ಅದರ ಬೆನಿಫಿಟ್ಸ್ನ ನೋಡಿದ ಮೇಲೆ ಇದೇ ಥರ ಅವಶ್ಯಕತೆ ಇರೋವಂಥವ್ರಿಗೂ ಉಪಯೋಗ ಆಗ್ಬೋದು ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ ಇವತ್ತು. ಈ ಪೌಡರ್ಗೆ ನಾನು ಬಳಸ್ತಾ ಇರೋದು 7 ಪದಾರ್ಥಗಳು. ಅಷ್ಟರಲ್ಲೂ ಹೆಲ್ತ್ ಬೆನಿಫಿಟ್ಸ್ಗಳನ್ನು ನನಗೆ ತಿಳಿದಿರೋಷ್ಟು ಮತ್ತು ನಮ್ಮ ಆಯುರ್ವೇದಿಕ್ ಡಾಕ್ಟ್ರುಗಳು ಹೇಳಿರೋದನ್ನು ಸಹ ಇಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಎಲ್ಲ ಪದಾರ್ಥ ಅಳತೆನೂ ಇಲ್ಲಿ ತೋರಿಸಿದ್ದೀನಿ. ಮತ್ತು ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಎಲ್ಲ ಪದಾರ್ಥಗಳನ್ನು ನಾವು ತುಂಬ ಸಣ್ಣ ಉರಿಯಲ್ಲಿ ಅಂದರೆ ಮಂದ ಉರಿಯಲ್ಲಿ ಬೆಚ್ಚಗೆ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿ ಹುರಿಬಾರ್ದು. ಹಾಗೆ ಹುರಿಯೋದ್ರಿಂದ ಅವುಗಳಲ್ಲಿ ಇರುವಂಥ ಔಷಧೀಯ ಅಂಶಗಳು ಹಾಳಾಗ್ತವೆ. ಈ ಕೊತ್ತಂಬರಿ ಬೀಜವನ್ನು ನಾವು ಸಾಂಬಾರು ಪದಾರ್ಥಗಳ ರಾಜ ಅಂತಲೇ ಕರಿತೀವಿ. ಇದನ್ನು ಉಪಯೋಗಿಸೋದ್ರಿಂದ ನಮಗೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ, ಚರ್ಮಕ್ಕೆ ಒಳ್ಳೆ ಕಾಂತಿ ಬರುತ್ತೆ. ಇನ್ನು ಜೀರಿಗೆ ಜೀರ್ಣಕ್ರಿಯೆಗೆ ಮೈಕೈ ನೋವಿಗೆ ತುಂಬ ಒಳ್ಳೆಯದು. ಭೂಲೋಕದ ಅಮೃತ ಜೀರಿಗೆ ನೀರು ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಜ್ವರ ಶೀತ ಆದಾಗ ಮೆಣಸಿನ ಸಾರು ಮಾಡ್ತೀವಲ್ವ, ಆವಾಗ ಬೆಳ್ಳುಳ್ಳಿ ಜೊತೆ ಈ ಜೀರಿಗೆಗಳನ್ನ ಜಾಸ್ತಿ ಹಾಕಿ ನಾವು ಮಾಡ್ತೀವಿ. ಹಾಗೆ ಜೀರಿಗೆ ಸೇರೋದೇ ಇಲ್ಲ ಆ ಸ್ಮೆಲ್ ಅಂತ ಅನ್ನೋರು ಜೀರಿಗೆ ಪುಡಿನ ಮಾಡಿ ಮಜ್ಜಿಗೆ ಸೇರಿಸಿ ಕುಡಿಬೋದು. ಡಯಾಬಿಟಿಸ್ ಇರೋರಿಗೆ ತುಂಬ ಒಳ್ಳೆಯದು. ಗ್ಲೂಕೋಸ್ ಲೆವೆಲ್ಲು ಮೇಂಟೈನ್ ಆಗುತ್ತೆ, ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ದೊಡ್ಡ ಪತ್ರೆ ಕಾಳುಗಳು ಅಂದರೆ ಅಜ್ವೈನ್ ಸೀಡ್ಸ್ ಅಂತೀವಲ್ಲ, ಕೇರಮ್ ಸೀಡ್ಸ್, ಇವುದು ಆಂಟಿ ಫಂಗಲ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ವೆಯ್ಟ್ ಲಾಸ್ಗೂ ಸಹಾಯ ಮಾಡುತ್ತೆ. ಕೆಮ್ಮು ಶೀತ ನೆಗಡಿ ಆದಾಗ ಇದನ್ನು ಬಳಸೋದು ತುಂಬ ಒಳ್ಳೆಯದು. ಇದರ ಎಲೆಗಳಲ್ಲೆಲ್ಲ ಚಟ್ನಿ ಮಾಡೋದನ್ನು ನಾನು ವಿಡಿಯೋ ಶೇರ್ ಮಾಡಿದ್ದೀನಿ, ನೋಡ್ಬೋದು ನೀವು ಅದನ್ನು. ಫ್ರೆಂಡ್ಸ್, ನಾವೇನೇ ಆಹಾರ ತೊಗೊಂಡ್ರೂ ಅದು ಹೊಟ್ಟೆಯಿಂದನೇ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅಜೀರ್ಣ, ಗ್ಯಾಸು, ಹೊಟ್ಟೆ ಉಬ್ರ, ಮಲಬದ್ಧತೆ, ಹೀಗೆ ಇಂಥದಕ್ಕೆಲ್ಲ ಈ ಪೌಡರ್ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಸೋಂಪನ್ನು ನಾವು ಸ್ವಲ್ಪ ನೋಡಿಕೊಂಡು ಉಪಯೋಗಿಸ್ಬೇಕಾಗುತ್ತೆ. ಇದನ್ನು ಎಲ್ಲ ಹೋಟೆಲ್ಗಳಲ್ಲೂ ಊಟ ಆದಮೇಲೆ ನಮಗೆ ಸೋಂಪು ಕೊಡ್ತಾರೆ ಅಲ್ವಾ. ಯಾಕೆ ಅಂದರೆ ತಿಂದಿದ್ದ ಆಹಾರ ಸುಲಭವಾಗಿ ಜೀರ್ಣ ಆಗಲಿ ಅಂತ. ಈ ಸೋಂಪು ಉಪಯೋಗಿಸೋದ್ರಿಂದ ನಮಗೆ ಬ್ಲಡ್ ಶುಗರ್ ಲೆವೆಲ್ಲು ಕಂಟ್ರೋಲ್ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್ ಬರಲ್ಲ. ಆದರೆ ಪ್ರೆಗ್ನೆಂಟ್ಸ್ಗಳು ಇದನ್ನು ಯೂಸ್ ಮಾಡಬಾರ್ದು. ಒಂದು ದಿನಕ್ಕೆ 1 ಟೀ ಸ್ಪೂನ್ ಸೋಂಪು ತೊಗೊಂಡ್ರೆ ಸಾಕಾಗುತ್ತೆ. ಯಾವುದೇ ಪದಾರ್ಥವು ನಾವು ಅತಿಯಾಗಿ ಉಪಯೋಗಿಸ್ಕೋಬಾರ್ದು. ಗಾದೆನೇ ಇದೆಯಲ್ವಾ, ಅತಿಯಾದರೆ ಅಮೃತನ ವಿಷ ಅಂತ. ಅದೇ ಥರ ಎಲ್ಲ ಪದಾರ್ಥಗಳು ಎಲ್ಲರ ದೇಹ ಪ್ರಕೃತಿಗೆ ಹೊಂದ್ಕೊಳ್ಳೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅದು ವ್ಯತ್ಯಾಸ ಆಗುತ್ತೆ. ಈ ಚಕ್ಕೆ ಅಂದರೆ ದಾಲ್ಚಿನ್ನಿಯಿಂದ BP, ಡಯಾಬಿಟಿಸ್ ಮತ್ತು ಕೊಲೆಸ್ಟ್ರಾಲ್ ಅದಕ್ಕೆಲ್ಲ ನಮಗೆ ಹೆಲ್ಪ್ ಆಗುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜದಲ್ಲಿ ನಮಗೆ ಒಮೆಗಾ 3 ಹೇರಳವಾಗಿ ಇರೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ತಲೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಮತ್ತು ಸ್ಕಿನ್ ಹೆಲ್ತ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ಇನ್ನು ಮೂಲಂಗಿನಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ನಾವು ತೊಗೊಂಡ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೆ ತುಂಬ ಒಳ್ಳೆಯದು. ವಾಟರ್ ಕಂಟೆಂಟ್ಸ್ ತುಂಬ ಇರೋದ್ರಿಂದ ಮೂತ್ರಕೋಶಕ್ಕೂ ಒಳ್ಳೆಯದು. ಸಲ್ಫರ್ ಅಂಶ ಇರೋದ್ರಿಂದ ಹಲ್ಲು ಮತ್ತು ಮೂಳೆಗಳ ಆರೋಗ್ಯಕ್ಕೆ ತುಂಬ ಉಪಯೋಗ ಆಗುತ್ತೆ. ಇದರ ಜ್ಯೂಸನ್ನು 100 ml ಅಷ್ಟು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ, ಸ್ಲಿಮ್ ಕೂಡ ಆಗ್ಬೋದು. ಇದೆಲ್ಲದನ್ನು ಉಪಯೋಗಿಸೋದ್ರ ಜೊತೆಗೆ ನಾವು ಜಂಕ್ ಫುಡ್ಡು, ಫ್ರೈಡ್ ಫುಡ್ಡು, ಸ್ವೀಟ್ಸು, ಆಲೂಗಡ್ಡೆಯಿಂದ ಮಾಡಿರೋ ಫಿಂಗರ್ ಚಿಪ್ಸ್ ಇವೆಲ್ಲವನ್ನು ನಾವು ಸ್ಕಿಪ್ ಮಾಡಬೇಕಾಗುತ್ತೆ. ಕರಿಬೇವು ಸೊಪ್ಪನ್ನು ನಾನು ತೊಳೆದು ನೀರಲ್ಲಿ ಒಣಗಿಸಿ ಅದನ್ನು ಹುರಿತಾ ಇದ್ದೀನಿ. ಇದನ್ನು ಪುಡಿ ಮಾಡಿ ಇಟ್ಕೊಂಡು ಈಗ ತೋರಿಸ್ತಿರೋಂಥ ಪೌಡ್ರಿಗೆ ಸ್ವಲ್ಪ ಹಾಕ್ಕೊಂಡು ಕೂಡ ಕುಡಿಬೋದು. ಅದರಿಂದ ತಲೆ ಕೂದಲು, ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ತುಂಬ ಬೇಗ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಇದೇ ಪುಡಿಯನ್ನು ನಾವು ಹುಳಿಯ ಗೊಜ್ಜು, ಚಟ್ನಿ ಪುಡಿಗಳಿಗೆಲ್ಲ ಹಾಕಿ ಯೂಸ್ ಮಾಡ್ಬೋದು. ಮೂಲಂಗಿ ರಸ ತೆಗೆದ ಮೇಲೆ ಈ ಮೂಲಂಗಿ ತುರಿಯನ್ನು ನಾವು ಪರೋಟ, ಚಪಾತಿ, ರೊಟ್ಟಿ, ಸಲಾಡ್ಗಳಿಗೆಲ್ಲ ಹಾಕಿ ಉಪಯೋಗಿಸ್ಕೊಳ್ಬೋದು. ಹಸಿ ಮೂಲಂಗಿ ತಿನ್ನೋದು ತುಂಬ ಒಳ್ಳೆಯದು. ಯಾವುದೇ ತರಕಾರಿಗಳನ್ನು ಬೇಯಿಸಿ ತಿನ್ನೋದಕ್ಕಿಂತ ಹಸಿ ತಿಂದರೆ ಒಳ್ಳೆಯದು. ಈಗ ಪೌಡರು ಮತ್ತು ಜ್ಯೂಸು, ಕರಿಬೇವು ಸೊಪ್ಪಿನ ಪುಡಿ ಇದನ್ನೆಲ್ಲ ನಾವು ನಿಯಮಿತವಾಗಿ 3 ತಿಂಗಳ ತನಕ ಉಪಯೋಗಿಸ್ತಾ ಬಂದರೆ ಖಂಡಿತವಾಗಿ ಆರೋಗ್ಯವಾಗೂ ಇರ್ಬೋದು, ಸ್ಲಿಮ್ ಆಗೂ ಇರ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿರೋಂಥ ರೆಸಿಪಿ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ನಿಮ್ಮ ಫೀಡ್ಬ್ಯಾಕನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.